ಏನು ಕಳೆದ 50 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನೆ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿಗಳ ವಿರುದ್ಧ ಹೈಕೋರ್ಟ್ ಕೂಡ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ ಬಿಜೆಪಿಯವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇವತ್ತು ಶಾಸಕರಾದ ಸಿದ್ದು ಪಾಟೀಲ್ ಅವರಿದ್ದಾರೆ. ಬನ್ನಿ ನೇರವಾಗಿ ಅವ್ರ ಜೊತೆ ಮಾತಾಡೋಣ. ಈಗಾಗಲೇ ತಾವೆಲ್ಲ ನೋಡಿದ ಹಾಗೆ ಏನು ಈ ಒಂದು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಇದರ ವಿರುದ್ಧವಾಗಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಹೋರಾಡ್ತಾ ಇದೆ. ಅದರ ಹಾಗೆ ಇವತ್ತು ನಾವು ನೋಡ್ಬೋದು, ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಈ ಮೂಢ ಹಗರಣದ ಒಂದು ಎಲ್ಲರಿಗೆ ತಿಳಿಸುವಂಥ ಕಾರ್ಯ ನಮ್ಮ ನೇತೃತ್ವ ವಹಿಸಿದಂಥ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರಣ್ಣವರು ಇರ್ಬೋದು, ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕ ಸಾಹೇಬರು ಇದ್ದರು, ಯಡಿಯೂರಪ್ಪ ಸಾಹೇಬರು, ಎಲ್ಲ ನಮ್ಮ ಮುಖಂಡರುಗಳು ಅದು ಒಂದು ಪಾಲ್ಗೊಂಡು ಇವತ್ತು ಯಶಸ್ವಿಯಾಗಿ ಆ ಹಗರಣ ವಿರುದ್ಧ ನಾವು ಪಾದಯಾತ್ರೆ ಯಶಸ್ವಿಯಾಗಿ ಮಾಡಿದೆವು. ಅದರ ಹಾಗೆ ಏನು ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ ಮ್ಯಾಗೂ ಕೂಡ ಈ ಬಂಡ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಟ್ಟಿಲ್ಲ. ಅದರ ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧವಾಗಿ ಇವರು ಹೈಕೋರ್ಟಿಗೆ ಹೋಗಿದ್ರು. ಅಲ್ಲೂ ಕೂಡ ಅವರಿಗೆ ಛೀಮಾರಿ ಹಾಕಿ ಇವತ್ತು ಈ ಒಂದು ಕೇಸ್ನಲ್ಲಿ ಹಿಡಿದಂಥ ಕಾರ್ಯ ಇವತ್ತು ಹೈಕೋರ್ಟು ಕೂಡ ಮಾಡಿದೆ. ಅಲ್ಲೂ ಕೂಡ ಬಂಡತನವನ್ನು ತೋರಿಸ್ತಾ ಇದ್ದಾರೆ. ಇದರ ಹಾಗೆ ಏನು ಇವರು ಮುಖ್ಯಮಂತ್ರಿಗಳು ತನ್ನ ಬಂಡತನವನ್ನು ಬಿಟ್ಟು ಇವತ್ತು ಸುಮಾರು 7 ಕೋಟಿ ನಮ್ಮ ಕನ್ನಡಿಗರನ್ನು ಅವಮಾನಿಸ್ತಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಯಾಕೆಂತಂದರೆ ಯಾವಾಗ ಒಂದು ಮುಖ್ಯಮಂತ್ರಿಗಳ ಮ್ಯಾಗೆ ಒಂದು ಎಫ್ಐಆರ್ ಆಗ್ತು ಅಂತಂದ್ರೆ ಅವರು ಇಚ್ಛೆಯಿಂದ ಇವತ್ತು ರಾಜೀನಾಮೆ ಕೊಡಬೇಕು. ಇವತ್ತು ಹಿಂದೆ ಏನು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬ್ರ ಮ್ಯಾಗ ಕೂಡ ಈ ಥರ ಒಂದು ಕೇಸ್ ಬಂದಾಗ ಅವಾಗ ಇದೇ ಇವರು ಅಪೋಸಿಷನ್ದಾಗಿದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದರು ರಾಜೀನಾಮೆ ಕೊಡ್ಬೇಕಂತ. ಈಗ ಅದೇ ಅವರಿಗೂ ಕೂಡ ಇವತ್ತು ಬಂದಿದೆ. ಅದಕ್ಕೆ 2-3 ದಿವಸದಿಂದ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ಐಆರ್ ಆಗಿದೆ, ಚುನಾವಣಾ ಬಾಂಡ್ ಅಕ್ರಮ ಅಂತೇಳಿ. ಅವ್ರ ರಾಜೀನಾಮೆ ಅಕ್ರಮ, ಅದರಲ್ಲಿ ಯಾವುದೂ ಕೂಡ ಅಕ್ರಮ ಆಗಿಲ್ಲ. ಚುನಾವಣೆ ಬೌಂಡ್ನಲ್ಲಿ ಏನು ಈಗ ಮನಸ್ಸಿನಿಂದ ಪಾರ್ಟಿಗೆ ಯಾರು ದೇಣಿಗೆ ಕೊಡ್ತಾರಂತ ಅವ್ರು ಏನು ಹಿಂದಕ್ಕೆ ಬ್ಲ್ಯಾಕ್ ಮನಿ ತೊಗೋತಾ ಇದ್ರು ಕಾಂಗ್ರೆಸ್ದವರು. ನಮ್ಮಲ್ಲಿ ಯಾವುದು ಕೂಡ ಆ ಥರ ಇಲ್ಲ. ಇಚ್ಛೆಯಿಂದ ನಾವು ಪಾರ್ಟಿ ಮ್ಯಾಗ ಯಾರು ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇಚ್ಛೆಯಿಂದ ಕೊಟ್ಟಿದ್ದಾರೆ. ನಾವು ಅಕೌಂಟೇಬಲ್ ಇದೆ, ಇದು ಪೂರ ಅಕೌಂಟೇಬಲ್ ಇದೆ. ಇವತ್ತು ಯಾವುದೇ ಥರ ಅಲ್ಲಿ ಅಕ್ರಮ ಯಾವುದು ಕೂಡ ಫೋರ್ಸೆಬಲಿ ತೊಗೊಂಡಿದ್ದಂಥ ಕರೆ ಇಲ್ಲ. ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಇಡಿ ಅಧಿಕಾರಿಗಳಿದ್ದಾರೆ. ಈಗ ನೋಡಿ, ಯಾರೇ ಯಾವುದೇ ತಪ್ಪು ಮಾಡಿದರೆ ಅದಕ್ಕೊಂದು ಇದು ಮಾಡೋದಂಥ ಸಂವಿಧಾನ ಕಾನೂನಿದೆ, ಗೊತ್ತಾ, ಕಾನೂನಿದೆ. ಆ ಕಾನೂನು ಮುಖಾಂತರ ಇವತ್ತು ಇಡಿ ಇರ್ಬೋದು, CBI ಇರ್ಬೋದು, ನಮ್ಮ ಲೋಕಾಯುಕ್ತ ಇರ್ಬೋದು, ಇವೆಲ್ಲ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಯಾರಿಗೆ ಯಾವುದು ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕಂತ ಆ ಕೋರ್ಟು ನ್ಯಾಯಾಲಯ ತೀರ್ಪು ಕೊಡ್ತದೋ ಅದೇ ಪ್ರಕಾರ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲೂ ಕೂಡ ಕೆಲಸ ಆಗ್ತಾ ಇದೆ.